ನೋಡಿ, ಪ್ರಮುಖವಾಗಿ ಈ ಕಾಂಗ್ರೆಸ್ ಸರ್ಕಾರ ಯಾವಾಗ ಬರ್ತದೆ ಆ ಸಂದರ್ಭಗಳಲ್ಲಿ ಕೊಲೆ, ದರೋಡೆ, ರೇಪು ಈಗಾಗಲೇ ನಿಮ್ಮ ಮಾಧ್ಯಮದ ಮುಖಾಂತರ ನಾನು ತಿಳಿಸಿದ್ದೆ. ಎಲ್ಲವೂ ಕೂಡ ಈ ಅಫೀಮು, ಗಾಂಜಾ ಇವೆಲ್ಲ ಸೇರಿದಂಥ ಸಂದರ್ಭದಲ್ಲಿ ಇವೆಲ್ಲ ಅನಾಹುತಗಳಾಗುವಂಥದ್ದನ್ನು ನಾವೆಲ್ಲ ಕಂಡಿದ್ದೀವಿ. ಕಾಂಗ್ರೆಸ್ ಸರ್ಕಾರ ಬಂದಂಥ ಸಂದರ್ಭದಲ್ಲೇ ಇದೆಲ್ಲ ನಡೀತಿದೆ. ಯಾಕೆ ಇವರು ಏನಾರು ಪೊಲೀಸ್ ಅಧಿಕಾರಿಗಳನ್ನ ಮತ್ತು ಏನು ಕಾನೂನು ಸುವ್ಯವಸ್ಥೆಯನ್ನು ಇವರು ಹತೋಟಿಯಲ್ಲಿ ಇಟ್ಕೊಂಡು ಏನಾರು ಅವ್ರುಗಳ ಕೈಲಿ ತಪ್ಪು ಮಾಡಿಸ್ತಾ ಇದ್ದಾರಾ, ಇಲ್ಲ ಪೊಲೀಸವ್ರು ಏನಾರು ಎಚ್ಚರ ತಪ್ತಾ ಇದ್ದಾರಾ ಅನ್ನೋದು ಅರ್ಥ ಆಗ್ತಾಯಿಲ್ಲ. ಮೊನ್ನೆ ನಡೆದಂಥ ಘಟನೆ ಎಂಥ ಕ್ರೂರವಾದದ್ದು. ಒಂದು 9 ವರ್ಷದ ಬಾಲಕಿ ಮೇಲೆ ಅತ್ಯಾಚಾರ ಆಗಿದೆ ಅಂತಂದರೆ ಪೊಲೀಸು ಗಸ್ತು ತಿರ್ಕೊಂಡು ಇಂಟೆಲಿಜೆನ್ಸ್ ಏನಾದ್ರು ಫೇಲ್ಯೂರ್ ಆಗಿದೆಯಾ? ಪೊಲೀಸು ಗಸ್ತು ತಿರುಗ್ತಾ ಇಲ್ವಾ? ಅಲ್ಲೇ ಎದುರುಗಡೆ ಮರ್ಡರ್ ಆಗಿದೆ ಮೊನ್ನೆ, ಅದರ ಎದುರುಗಡೆ ಒಂದು ರೇಪ್ ಆಗಿದೆ ಇವತ್ತು ಅಂತಂದರೆ ಆ 9 ವರ್ಷದ ಬಾಲಕಿ ಬಗ್ಗೆ ಅವನಿಗೆ ಈಗ ಕಾಲಿಗೆ ಗುಂಡು ಹೊಡೆಯುವಂಥ ಕೆಲಸವನ್ನು ಮಾಡಿದ್ದಾರೆ. ಕಾಲಿಗೆ ಗುಂಡಲ್ಲ ರೀ, ಅವನ್ನೇ ಗುಂಡಿಟ್ಟು ಸಾಯಿಸಬೇಕು ಲೆಕ್ಕದಲ್ಲಿ. ಎಂತೆಂಥವ್ರನ್ನ ಎನ್ಕೌಂಟ್ರ್ ಮಾಡಿ ಬಿಸಾಕ್ತಾ ಇದ್ದಾರೆ. ಬೇರೆ ರಾಜ್ಯಗಳೇ ನೋಡಿ ಏನೇನು ಆಗ್ತಾಯಿದೆ ಅಂತೇಳಿ. ಯಾಕೆ ನಿಮ್ಗೇನಾರು ಭಯನಾ? ಅವ್ನು ಮಾಡಿರೋದು ಸರಿ ಇದೆಯಾ? ಇಲ್ಲ ಯಾರನ್ನೋ ಬೇರೆಯವ್ರನ್ನೇನಾರು ಹಿಡ್ಕೊಂಬಂದಿದ್ದೀರಾ? ನೀವು ರೇಪ್ ಮಾಡಿದವನ್ನೇ ತಾನೇ ಹಿಡ್ಕೊಂಬಂದಿರೋದು. ಅವ್ನಿಗೆ ಯಾಕೆ ಗುಂಡಿಟ್ಟು ಕೊಲ್ಲುವಂಥ ಕೆಲಸ ಮಾಡಿಲ್ಲ ನೀವು? ಯಾಕೆ ಇವು ಆಕ್ರೋಶನ ವ್ಯಕ್ತಪಡಿಸ್ತಾ ಇದ್ದೀನಿ ಅಂದರೆ, ಇದು ಕಾನೂನಲ್ಲಿ ಇದೆಯೋ ಇಲ್ವೋ ಅದು ಬೇರೆ. ಕಾಲಿಗೆ ಗುಂಡು ಹೊಡೆಯೋಕ್ಕೆ ಕಾನೂನಲ್ಲಿ ಇತ್ತಾ ನಿಮಗೆ? ಇದಕ್ಕೆ ಕಾನೂನಿಲ್ವಾ? ಯಾಕೆ ಎಚ್ಚರ ತಪ್ತಾ ಇದ್ದೀರಿ ಪೊಲೀಸ್ನವರೇ? ನೀವು ನಡ್ಕೋತಾ ಇರೋ ರೀತಿಗಳು ಸರಿ ಇಲ್ಲ. ನೀವು ಒಬ್ಬರು ಕಾಂಗ್ರೆಸ್ ಏಜೆಂಟ್ ರೀತಿಯಲ್ಲಿ ನಡ್ಕೊಂಡ್ರೆ ಕಾನೂನು ಸುವ್ಯವಸ್ಥೆನ ಕಾಪಾಡೋಕ್ಕೆ ಸಾಧ್ಯ ಇಲ್ಲ. ನಾಳೆ ದಿನ ಸಸ್ಪೆಂಡ್ ಆಗೋಗೋದು ನೀವು. ಯಾರೋ 5 ವರ್ಷದ ಅಧಿಕಾರದಲ್ಲಿ ಇರ್ತಾರಲ್ಲ ಅವ್ರ ಮಾತನ್ನು ಕೇಳಿ ನೀವು 60 ವರ್ಷ ಇರಬೇಕಾದವರು. ನೀವು ಯಾಕೆ ನಿಮ್ಮ ಒಂದು ಇದನ್ನ ವ್ಯಕ್ತಿತ್ವನ ಬಿಟ್ಕೊಡ್ತೀರಿ? ದಯವಿಟ್ಟು ಹೇಳ್ತೀನಿ ಕೇಳಿ, ಕೂಡಲೇ ಈಗಲಾದರೂ ಎಚ್ಚೆದ್ದು ಕಾನೂನು ಸುವ್ಯವಸ್ಥೆನ ಕಾಪಾಡುವಂಥದ್ರಲ್ಲಿ ಎಚ್ಚರ ತಪ್ಪಬೇಡಿ. ಸರಿ.